ಬೊಮ್ಮಾಯಿ ಸರ್ಕಾರದ ಮೇಲೆ ಕಾಂಗ್ರೆಸ್ ಮತ್ತೆ ಭ್ರಷ್ಟಾಚಾರದ ಬಾಂಬ್ ಅನ್ನ ಹಾಕ್ತಾನೆ ಬರ್ತಾ ಇದೆ. ದಿಢೀರ್ ಟೆಂಡರ್ ಕರೆದು 40% ಕಮಿಷನ್ ಅನ್ನ ಕೀಳ್ತಾ ಇದ್ದಾರೆ ಅಂತ ಆರೋಪವನ್ನ ಮಾಡ್ತಾ ಇದ್ದಾರೆ. ನಮ್ಮ ಸರ್ಕಾರ ಬಂದ ಮೇಲೆ ಎಲ್ಲಾ ಟೆಂಡರ್ ಕ್ಯಾನ್ಸಲ್ ಮಾಡಿ ಕೇಸನ್ನ ಹಾಕ್ತೀವಿ ಅಂತಿದ್ದಾರೆ. ಇದಕ್ಕೆ ಬಿಜೆಪಿ ಬಳಗ ಉತ್ತರನೂ ಕೂಡ ಕೊಟ್ಟಿದೆ. ಎಲೆಕ್ಷನ್ ಕಲೆಕ್ಷನ್ ಮಹಾಯುದ್ಧದ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ. ಬರೀ ಉಸಿಲಿ ಎಲೆಕ್ಷನ್ಗೆ ಇವತ್ತು ಹೊರಟಿದ್ದಾರೆ. ಕಾಂಗ್ರೆಸ್ನವರು ಅವರು ಮಾಡಿರುವ ಅನುಭವದಿಂದ ಮಾತಾಡ್ತಾ ಇದ್ದಾರೆ. ಬೇಕಾಬಿಟ್ಟಿ ಟೆಂಡರ್ ಕೊಟ್ಟು ಹಣ ಲೂಟಿ ಎಲೆಕ್ಷನ್ಗೆ ಕಲೆಕ್ಷನ್ ಮಾಡುತ್ತಿದೆಯಂತೆ ಸರ್ಕಾರ. ಬೊಮ್ಮಾಯಿ ಸರ್ಕಾರದ ಮೇಲೆ ಕಾಂಗ್ರೆಸ್ ಕಲಿಗಳು ಮಾಡಿರುವ ನೇರ ಆರೋಪ ಇದು. ಡಿಕೆ ಶಿವಕುಮಾರ್ ಮನೆಯಲ್ಲೇ ಇವತ್ತು ಸಿದ್ದರಾಮಯ್ಯ, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ಶಾಸಕ ಪ್ರಿಯಾಂಕ್ ಖರ್ಗೆ ದಿಢೀರ್ ಸುದ್ದಿಗೋಷ್ಠಿ ನಡೆಸಿದ್ರು. ಬರೀ ಸುದ್ದಿಗೋಷ್ಠಿ ಆಗಿರಲಿಲ್ಲ, ಬಿಜೆಪಿ ಸರ್ಕಾರದ ಮೇಲೆ ನೇರ ಭ್ರಷ್ಟಾಚಾರ ಆರೋಪ ಮಾಡಿದ್ರು. ಮಾರ್ಚ್ 7ರ ಬಳಿಕ ಚುನಾವಣೆ ನೀತಿ ಸಂಹಿತೆ ಬರ್ತಿದೆ. ಹೀಗಾಗಿ ಎಲ್ಲಾ ಇಲಾಖೆಗಳಲ್ಲಿ ತರಾತುರಿ ಟೆಂಡರ್ ಆಗ್ತಿದೆ. ಒಂದೇ ದಿನದಲ್ಲಿ 18,000 ಕೋಟಿ ಟೆಂಡರ್ ಆಗಿದೆ. 500 ಕೋಟಿ ಟೆಂಡರ್ 1,000 ಕೋಟಿಗೆ ಏರಿಸಿದ್ದಾರೆ. 7 ದಿನದಲ್ಲಿ ಟೆಂಡರ್ ಹಂಚಲು ಶಾಸಕರಿಗೆ ಸೂಚಿಸಿದ್ದಾರೆ. ಮಂತ್ರಿ ಆಗದವರ ಕ್ಷೇತ್ರಕ್ಕೆ 2-3 ಸಾವಿರ ಕೋಟಿ ಕೊಟ್ಟಿದ್ದಾರೆ. ಚುನಾವಣೆ ಖರ್ಚಿಗೆ ವಸೂಲಿ ಮಾಡಲು ಟೆಂಡರ್ ಘೋಷಿಸಿರೋದು. ಬಿಡಿಎ ಕಾರಂತ ಬಡಾವಣೆ ಆಗದಿದ್ರೂ 3,000 ಕೋಟಿ ಟೆಂಡರ್ ಆಗಿದೆ. ಒಕ್ಕೂಟಗಳು, ನಿಗಮಗಳು, ಇಲಾಖೆಗಳಲ್ಲಿ ಹಣ ಪಡೆದು ನೇಮಕಾತಿ ಆಗ್ತಿದೆ. ಎಲ್ಲ ಇಲಾಖೆ ನೇಮಕಾತಿಗಳಲ್ಲೂ 40% ಹಣ ವಸೂಲಿ ಆಗ್ತಿದೆ. ಇದಿಷ್ಟು ಕಾಂಗ್ರೆಸ್ ನಾಯಕರು ಮಾಡಿರೋ ನೇರ ಆರೋಪಗಳು. ಕಾಂಗ್ರೆಸ್ ಆರೋಪಗಳಿಗೆ ಕೆರಳಿ ಕೆಂಡ ಆಗಿರೋ ಬಿಜೆಪಿ ನಾಯಕರು ಕಾಂಗ್ರೆಸ್ನವರ ಮೇಲೆ ಮುಗಿಬಿದ್ರು. ಚುನಾವಣೆಗೆ ದುಡ್ಡು ಮಾಡ್ಕೊಳ್ಳಿಕ್ಕೋಸ್ಕರ ಇವತ್ತು ತರಾತುರಿನಲ್ಲಿ ಜನಜನಿತ ಆಗಿರ್ತಕ್ಕಂಥ ಕರ್ನಾಟಕದಲ್ಲಿ 40% ಕಮಿಷನ್ ಮುಂದುವರೆದ ಭಾಗ ಇದು. ನೋಡ್ರಿ, ಕಾಂಗ್ರೆಸ್ನವರು ಅವರು ಮಾಡಿರುವ ಅನುಭವದಿಂದ ಮಾತಾಡ್ತಾ ಇದ್ದಾರೆ. ಅವರು ಅಧಿಕಾರಕ್ಕೆ ಬಂದ್ರೆ ನೆಕ್ಸ್ಟ್ ಸುಲಿಗೆ ಮಾಡೋದಕ್ಕೆ ಬರ್ತಾ ಇದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿದೆ. ಇಲ್ಲಿ ಆರೋಪ ಮಾಡಬೇಕು ಅಂದ್ರೆ ಆಧಾರ ಕೊಟ್ಟು ನೋಟಿಸ್ ಕೊಟ್ಟು ಆರೋಪ ಮಾಡಬೇಕಾಗತ್ತೆ. ಹುಳಿಹಟ್ಟಿ ಶೇಖರ್ ಅವ್ರ ಹತ್ರ ಏನಾರ ದಾಖಲೆ ಇದ್ರೆ ಅವ್ರು ದೂರು ಕೊಡ್ಬೋದಲ್ಲ. ಯಾಕೆ ಗಾಳಿ ಮೇಲೆ ಯಾಕೆ ಗುಂಡಾರಿಸಬೇಕು? ನಿರ್ದಿಷ್ಟವಾಗಿ ಗುಂಡಾರಿಸಲಿ. ಅದನ್ನ ಯಾರು ಅವ್ರಿಗೆ ಮುಂಚಿತವಾಗಿ ಹಣವನ್ನ ತಲುಪಿಸ್ತಾರೆ ಅವ್ರಿಗೆ ಮಾತ್ರ ಬಿಲ್ಗಳನ್ನ ರಿಲೈಸ್ ಮಾಡ್ತಾ ಇದ್ದಾರೆ. ಎಲ್ಲಾ ಇಲಾಖೆಲೂ, ಇದು ಒಂದು ಇಲಾಖೆ ಅಂತಲ್ಲ, ಬರೀ ಉಸಿಲಿ ಬಾಜಿ ಎಲೆಕ್ಷನ್ಗೆ ಇವತ್ತು ಹೊರಟಿದ್ದಾರೆ. ಇವರು ಭ್ರಷ್ಟಾಚಾರಕ್ಕೆ ರಹದಾರಿ ನ್ಯಾಷನಲ್ ಹೈವೇ ಮಾಡ್ಕೊಂಡಿದ್ರು. ಮೊದಲು ಅವರು ಜೈಲು ಹೋಗೋದನ್ನು ತಡೆಕೊಳ್ಳೋಕೆ ಮತ್ತು ಅವ್ರ ಬೇಲ್ಗಳ ರಕ್ಷಣೆ ಮಾಡಕ್ಕೆ ಪ್ರಯತ್ನ ಮಾಡಿದ್ರು. ತಲೆ ತಿರುಕರು ಹೀಗೆ ಮಾತಾಡುವಂಥದ್ದು. ತಲೆ ಸರಿ ಇದ್ದವ್ರು ಯಾರಿಗೂ ಮಾತಾಡೋದಿಲ್ಲ. ಅಧಿಕಾರ ಮದ ನಾವಾಗಲೇ ಅಧಿಕಾರಕ್ಕೆ ಬಂದಿದ್ದೇವೆ ಅನ್ಕೊಳ್ಳುವಂತ ಭ್ರಮೆನಲ್ಲಿ ಅವರು ಇರೋದ್ರಿಂದ ಹಿಂಗೆ ಹುಚ್ಚುಚ್ಚಾಗಿ ಮಾತಾಡ್ತಾ ಇದ್ದಾರೆ. ಇವರು ಮಾತಾಡಿದಂತ ಆರೋಪದಲ್ಲಿ ಯಾವುದೇ ಹುರುಳಿಲ್ಲ. ವಯಸ್ಸಾಗಿದೆ This is a B report government. In all the cases, whatever is there, ನಿಮ್ದು B report ಬರ್ತದೆ. ಅದನ್ನ ಇವತ್ತು ಪ್ರಸ್ತಾವನೆ ಮಾಡೋ ಸಂದರ್ಭ ಇಡೀ ದೇಶದಲ್ಲಿ ಇಟ್ ಹ್ಯಾಸ್ ಬಿಕಮ್ ಎ ಕರಪ್ಷನ್ ಕ್ಯಾಪಿಟಲ್ ಆಫ್ ದಿಸ್ ಕಂಟ್ರಿ ಕರ್ನಾಟಕ. ನಿಮ್ಮ ಬಿಜೆಪಿ ಆಡಳಿತದಲ್ಲಿ ಇದನ್ನ ತಾವು ಗಮನದಲ್ಲಿ ಇಟ್ಕೊಳ್ಳಿ. ಈಗ ಗಣಪತಿ ರೆಫರ್ ಮಾಡಿ ಸಂತೋಷ್ ಬರೀ ಆರೋಪಗಳಷ್ಟೇ ಅಲ್ಲ. 2023ಕ್ಕೆ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿರಲ್ಲ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ 6 ತಿಂಗಳಿನಿಂದ ಕೊಟ್ಟಿರೋ ಎಲ್ಲಾ ಟೆಂಡರ್ಗಳನ್ನು ಕ್ಯಾನ್ಸಲ್ ಮಾಡ್ತೀವಿ ಅಂತ ಘಂಟಾ ಘೋಷವಾಗಿ ಘೋಷಣೆ ಮಾಡಿದ್ದಾರೆ ಕೈ ನಾಯಕರು. ಕೂಡಲೇ ನಾನು ಲೋಕಾಯುಕ್ತ ಅವ್ರಿಗೆ ಸುಮೋಟ ಕೇಸ್ ತಗೋಬೇಕು, ಸ್ಟಾಪ್ ಮಾಡಿಸ್ಬೇಕು. ಎಲ್ಲ ನಮ್ಮ ಹತ್ರ ದಾಖಲೆ ಇದೆ, ಮುಂದಕ್ಕೆ ಬಿಡುಗಡೆ ಮಾಡ್ತೀವಿ. ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ತಕ್ಕಂಥದ್ದು, ಇದೆಲ್ಲ ಇಲ್ಲಿಗಲ್ ಆಗಿ ಮಾಡಿದ್ರೆ ಯು ವಿಲ್ ಬಿ ಕಾಟ್. ನೀವು ಸಿಗಾಕತ್ತೀರಿ, ನಾವು ಸುಮ್ಮನೆ ಬಿಡೋದಿಲ್ಲ. ಇದನ್ನ ವಿಲ್ ಟೇಕ್ ದಿಸ್ ಇಶ್ಯೂ ಟು ದಿ ಲಾಜಿಕಲ್ ಎಂಡ್. To further the object of 40% commission and looting the exchequer, over 20,000 crore payments are due of the contractors. ಕಾಂಗ್ರೆಸ್ಗೆ ದಾಖಲೆ ಕೊಟ್ರ ಬಿಜೆಪಿ ಶಾಸಕ.
ಗುತ್ತಿಗೆದಾರರಿಂದಲೂ ಸಿಕ್ಕಿದ್ಯಂತೆ ಪ್ರಬಲ ಸಾಕ್ಷಿ. ಬಿಜೆಪಿ ಶಾಸಕ ಗೂಳಿಹಟ್ಟಿ ಶೇಖರ್ ಪತ್ರ ಬರೆದಿದ್ರೆ ಡಿಕೆ ಶಿವಕುಮಾರ್ಗೆ ಅನೇಕ ಬಿಜೆಪಿ ಶಾಸಕರು ಗುತ್ತಿಗೆದಾರರೇ ಮಾಹಿತಿ ಕೊಟ್ಟಿದ್ದಾರೆ. ಬರೀ ಮಾಹಿತಿಯಲ್ಲ, ದಾಖಲೆಗಳನ್ನೂ ಕೊಟ್ಟಿದ್ದಾರೆ. ಇನ್ನು ಕಾಂಗ್ರೆಸ್ ಆರೋಪಕ್ಕೆ ಕುಮಾರಸ್ವಾಮಿ ಕೂಡ ದನಿಗೂಡಿಸಿದ್ರು. ಇವತ್ತು ಬಿಜೆಪಿ ಪಕ್ಷದ ಶಾಸಕನೇ ಟೆಂಡರ್ ಪ್ರೊಸೆಸ್ನಲ್ಲಿ ಕೋಟ್ಯಾಂತರ ರೂಪಾಯಿ, ಸಾವಿರಾರು ಕೋಟಿ ಅವ್ಯವಹಾರ ಆಗಿದೆ ಅಂತೇಳಿ ಇವತ್ತು ಸರ್ಕಾರದ ವಿರುದ್ಧ ಚರ್ಚೆ ಮಾಡಿದ ಮೇಲೆ ಈ ಸರ್ಕಾರದ ಮೇಲೆ ಏನು ಚರ್ಚೆ ಮಾಡ್ತೀರಿ? ಜನ ಅವರೇನು ತೀರ್ಪು ಕೊಡಬೇಕು, ಅವ್ರು ಕೊಡಬೇಕು. ಜನಗಳ ಕೈನಲ್ಲಿ ಇದೆ. ತನಿಖೆ ಮಾಡಿಸ್ತಿಲ್ಲ ಯಾಕೆ ಬೊಮ್ಮಾಯಿ ಸರ್ಕಾರ? ಬೊಮ್ಮಾಯಿ ಸರ್ಕಾರದ ಮಾನ ಮರ್ಯಾದೆಯನ್ನ ಪ್ರತಿದಿನ ಕಾಂಗ್ರೆಸ್ ಹರಾಜಾಗ್ತಿದೆ. ಯಾಕೆ ಯಾವ ಬಿಜೆಪಿ ನಾಯಕರು ಮಾತಾಡ್ತಿಲ್ಲ? ಹಗರಣದಲ್ಲಿ, ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿಲ್ಲ ಅಂದ್ರೆ ಯಾಕೆ ಮೌನವಾಗಿದ್ದಾರೆ? ಯಾಕೆ ಕಾಂಗ್ರೆಸ್ನವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳುತ್ತಿಲ್ಲ ಅನ್ನೋದೇ ಜನರನ್ನ ಕಾಡ್ತಿರೋ ಬಹುದೊಡ್ಡ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ವಿಧಾನಸಭೆ ಕಲಾಪದಲ್ಲಿ ಇವತ್ತು ಗೋಮಾಂಸದ್ದೇ ಗಲಾಟೆ. ಇದರ ಮಧ್ಯೆ ಪಾಕಿಸ್ತಾನ, ತಾಲಿಬಾನ್ ಸಮರನೂ ಕೂಡ ನಡೆದ್ಬಿಡ್ತು. ಬಜೆಟ್ ಅಧಿವೇಶನ, ಭಾಷಣದ ಅಧಿವೇಶನ ಆಗಿದ್ದಕ್ಕೆ ಸಭಾಪತಿಗಳು ಗರಂ ಆದ್ರು. ಸಿಂಗಲ್ ಇಂಜಿನ್ ಎಕ್ಕರ್ 10 ಸಾವಿರ ಕೊಳ್ಳತ್ತಾರ, ನೀವು ಡಬಲ್ ಇಂಜಿನ್ ಏಟ್ ಕೊಳ್ಳತ್ತಿರ್ತಾರೆ ಹೇಳ್ರಿ. ಅಧಿಕಾರಿ ಏನ್ ಮಾಡ್ತಾರೆ? ಅಧಿಕಾರಿಗಳನ್ನ ಹಿಡ್ತಿಲ್ಲ ನಿಮಗೆ? ಅದು ಮುಂದುವರಿಯೋದಕ್ಕೆ ಏನೇನು ಬೇಕೋ ಅದೆಲ್ಲ ಕ್ರಮವನ್ನು ತಗೊಳ್ಳೋಕೆ ಕೇಂದ್ರಕ್ಕೆ ಒತ್ತಾಯ ತರಬೇಕು. ಸರ್ಕಾರ ಸಂಸ್ಥೆಯನ್ನು ಮುಚ್ಚುವಂತ ಹುನ್ನಾರ ನಡೀತಾ ಇದೆ. ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಇವತ್ತು 3 ಪ್ರಮುಖ ವಿಚಾರಗಳು ಗದ್ದಲ ಎಬ್ಬಿಸಿತು. ಗೋಮಾಂಸ ಮಾರಾಟ, ವಿಶ್ವೇಶ್ವರಯ್ಯ ಐರನ್ ಅಂಡ್ ಸ್ಟೀಲ್ ಕಾರ್ಖಾನೆ, ಹಾರ ತುರಾಯಿ ಮತ್ತು ಕಾಂಗ್ರೆಸ್ಗೆ ಪಾಕಿಸ್ತಾನಕ್ಕೆ ಹೋಲಿಸಿದ್ದು ಗಲಾಟೆ ಎಬ್ಬಿಸಿತು. ಕಾಂಗ್ರೆಸ್ ಅನ್ನ ಪಾಕಿಸ್ತಾನಕ್ಕೆ ಹೋಲಿಸ್ತೀರಾ? ತಾಲಿಬಾನ್ಗೆ ಗೋಧಿ, ಪಾಕ್ಗೆ ಬಸ್ ಬಿಟ್ಟಿದ್ಯಾರು? ತಾಲಿಬಾನ್ ನಮ್ಮ ಮೇಲೆ ಟ್ಯಾಕ್ಸ್ ಹಾಕಿ ನೀವು ತಾಲಿಬಾನ್ಗೆ ದುಡ್ಡು ಕೊಡುವುದು ಬೇರೆ, ನೀವು ಅಕ್ಕಿ ಕಳಿಸುವುದು ಬೇರೆ, ಗೋಧಿ ಕಳಿಸುವುದು ಬೇರೆ, ಚುನಾವಣೆ ಬಂದಾಗ ನಮ್ಮನ್ನು ತೋರಿಸುವುದು ಬೇರೆ. ಪಾಕಿಸ್ತಾನಕ್ಕೆ ನೀವು ಬಸ್ ಅನ್ನು ಸ್ಟಾರ್ಟ್ ಮಾಡಿದವರು ನೀವು ಯಾಕೆ ಚುನಾವಣಾ ಸಂದರ್ಭದಲ್ಲಿ ಇದು ಪಾಕಿಸ್ತಾನದಲ್ಲಿ ನೀವು ತೋರಿಸಿ? ಪಾಕಿಸ್ತಾನ, ಅಫ್ಘಾನಿಸ್ತಾನ. ಸಿಂಗಲ್ ಇಂಜಿನ್ ಬೆಸ್ಟು, ಡಬಲ್ ಇಂಜಿನ್ ವೇಸ್ಟು. ಸಿಂಗಲ್ ಇಂಜಿನ್ ಎಕ್ಕರ್ 10 ಸಾವಿರ ಕೊಳ್ಳತ್ತಾರ, ನೀವು ಡಬಲ್ ಇಂಜಿನ್ ಏಟ್ ಕೊಳ್ಳತ್ತಿರ್ತಾರೆ ಹೇಳ್ರಿ. ನೀತಿ ಸಂಹಿತೆವರೆಗಷ್ಟೇ ಬಿಜೆಪಿಯವರ ಆಟ. ನೋಡಿ, ಒಂದು ಅಂಗವಿಕಲರಿಗೆ ಒಂದು ಹೋಲಿಸಿ ಅದು ಬಹಳ ನೋವಾಗಿದೆ. ಇವ್ರು ಯಾವುದೋ ಒಂದು ಅಧಿಕಾರ ಮದದಲ್ಲಿ ಸಿಟಿ ಅವ್ರಿಗೆ, ರವಿ ಅವ್ರಿಗೆ ಕೇಳಕ್ ಬಯಸ್ತೀನಿ, ಯಾವತ್ತ JDSನವ್ರು ಹೋಗಿ ಯಾರ ಮನೆ ಬಾಗಿಲಿಗೆ ನಿಂತಿದೀವಿ ನಾವು? ಬೇರೆಯವ್ರು ಬಂದು ನಮ್ಮ ಮನೆ ಬಾಗಿಲಿಗೆ ನಿಂತಿದಾರ ಅಂದ್ರೆ ಈಗೂ 45 ದಿವಸ ಕೋಡ್ ಆಫ್ ಕಂಡಕ್ಟ್ ಬರಸ್ತಾನೆ ನಿಮ್ಮ ಆಟ. ಅದರ ಬಾದ್ ಮುಗೀತು. ಇದಿಷ್ಟು ವಿಧಾನಸಭೆ ಕಲಾಪದಲ್ಲಿ ಇವತ್ತಿನ ಗದ್ದಲದ ವಿಚಾರಗಳು. ಇನ್ನು ಪರಿಷತ್ನಲ್ಲಿ ಗೋಮಾಂಸ ವಿಚಾರ ಚರ್ಚೆಗೆ ಬಂತು. ಜೊತೆಗೆ ಕುಮಾರಸ್ವಾಮಿಗೆ ಹಾಕ್ತಿರೋ ಹಾರ ತುರಾಯಿಯನ್ನ ಜೆಡಿಎಸ್ನವರೇ ಪ್ರಶ್ನಿಸಿದ್ರು. ಗೋಮಾಂಸ ರಫ್ತು ಸಚಿವರಿಗೆ ಗೊತ್ತಿಲ್ಲ. ಸಚಿವರಿಗೆ ಸಭಾಪತಿಗಳಿಂದ ಲೆಫ್ಟ್ ಟು ರೈಟು. ಸಚಿವರ ಪ್ರತಿ ಸರಿ ನೀವು ಈಗ 15 ಟೈಮ್ ಕೇಳಿರಿ, ನಿಮ್ಮ ಆಫೀಸರ್ಸ್ ಏನ್ ಮಾಡ್ತಾರೆ? ಅಧಿಕಾರಿ ಬಂದ ನಂತರ ಕಳಿಸ್ತಿರ್ಲಿ, ಅಧಿಕಾರಿ ಏನ್ ಮಾಡ್ತಾರೆ? ಅಧಿಕಾರಿಗಳನ್ನ ಹಿಡ್ತಿಲ್ಲ ನಿಮಗೆ? ಈ ಪ್ರಶ್ನೆ ಕಂದಾಯ ಇಲಾಖೆಯಿಂದ ಮಾಹಿತಿ ತರಿಸಬೇಕು. ಅದಕ್ಕಾಗಿ ಟೈಮ್ ಕೇಳ್ತಾ ಇದ್ದೀನಿ. ಈ ಕೂಡ ಹಿಂಗೈತೆ, ನಮ್ದು ಡಿಪಾರ್ಟ್ಮೆಂಟ್ ಇಲ್ಲ, ಬೇರೆ ಕಡೆಯಿಂದ ಮಾಹಿತಿ ತರಿಸಿ ಎಲ್ಲ 224 ತಾಲೂಕಾ ಕೇಳಿದಾರೆ. 224 ತಾಲೂಕಾ ನೋಡಿದ್ದೀನಿ, ಎಲ್ಲ ಹೇಳ್ತಾ ಇದ್ರಿ ಹಿಂಗ ಮಾಡ್ತಾರೆ, ಹಿಂಗ್ ಮಾಡೋದು. ನಾನು ಬಗೆ ಬಗೆಯ ಹಾರಗಳಿಗೆ ಬ್ರೇಕ್ ಹಾಕಿ ಜೆಡಿಎಸ್ ಸದಸ್ಯರಿಂದಲೇ ಪರಿಷತ್ನಲ್ಲಿ ಒತ್ತಡ. ಗಣ್ಯ ವ್ಯಕ್ತಿಗಳಿಗೆ ಹಾಗೂ ರಾಜಕಾರಣಿಗಳಿಗೆ ದಟ್ಟ ಜನಸಂದಣಿಯಲ್ಲಿ JCB ಹಾಗೂ ಕ್ರೇನ್ಗಳ ಮೇಲೆ ನಿಂತುಕೊಂಡು ಅಲ್ಲಿಂದ ಹೂಗಳನ್ನು ಚೆಲ್ಲುವುದು, ದೊಡ್ಡ ಗಾತ್ರದ ಹಾರ ತುರಾಯಿಗಳನ್ನು ಹಾಕಲಾಗುತ್ತಿದೆ. ಸಾರ್ವಜನಿಕ ಹಿತದೃಷ್ಟಿಯಿಂದ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಈ ಮೂಲಕ ಮನವಿ ಮಾಡಿಕೊಳ್ಳುವುದೇನೆಂದರೆ, ಸಾರಿಗೆ ಇಲಾಖೆ ಹಾಗೂ ಪೊಲೀಸ್ ಇಲಾಖೆಗೆ ವಿಶೇಷ ಆದೇಶ ಹೊರಡಿಸಿ ಇನ್ನು ಮುಂದೆ JCB ಹಾಗೂ ಕ್ರೇನ್ಗಳನ್ನು ಇಂಥ ಸಭಾ ಸಮಾರಂಭಗಳಿಗೆ ಬಳಸುವುದನ್ನು ನಿಷೇಧಿಸಬೇಕೆಂದು ಈ ಮೂಲಕ ಕೋರುತ್ತೇನೆ. ಇನ್ನು ಅಧಿವೇಶನದಲ್ಲಿ ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ ಮುಚ್ಚಲು ಸರ್ಕಾರ ಹೊರಟಿದೆ. ಇದನ್ನ ಯಡಿಯೂರಪ್ಪನವರೇ ಪ್ರಶ್ನೆ ಮಾಡಿ ಸರ್ಕಾರಕ್ಕೆ ಛೀಮಾರಿ ಹಾಕಿದ್ರು. ಕಾಂಗ್ರೆಸ್ನವರು ಧ್ವನಿ ಎತ್ತಿದ್ರು. ಭದ್ರವಾದ ಉಕ್ಕು ಮುಚ್ಚುವುದು ಖಚಿತ. ಕೇಂದ್ರದ ಅಧಿಕೃತ ಮಾಹಿತಿ ಸ್ಪಷ್ಟ. ಇದು ಜಿಂದಾಲ್ ಅಂತ ಕಂಪನಿಯವರಿಗೆ, ಬೇರೆ ಸ್ಟೀಲ್ ಪ್ಲಾಂಟ್ನವರಿಗೆ ಉಪಕಾರ ಮಾಡಲಿಕ್ಕೆ ಬೇಕಾಗಿ ಈ ರೀತಿಯ ಸರ್ಕಾರ ಸಂಸ್ಥೆಯನ್ನು ಮುಚ್ಚುವಂತ ಹುನ್ನಾರ ನಡೀತಾ ಇದೆ. ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ, ಏನಾದರೂ ಮಾಡಿ VSLನ ಉಳಿಸ್ಕೋಬೇಕು, ಅದು ಮತ್ತೆ ಕೆಲಸ ಕಾರ್ಯ ಪ್ರಾರಂಭ ಮಾಡಬೇಕು. ಈಗೇನು ಸ್ಥಗಿತ ಮಾಡಿದರೆ ತಕ್ಷಣ ಅದು ವಾಪಸ್ ತಗೊಂಡು
ಅದು ಮುಂದುವರಿಯೋದಕ್ಕೆ ಏನೇನು ಬೇಕೋ ಅದೆಲ್ಲ ಕ್ರಮವನ್ನು ತಗೊಳ್ಳೋಕ್ಕೆ ಕೇಂದ್ರಕ್ಕೆ ಒತ್ತಾಯ ತರಬೇಕು ಮತ್ತು ಅದನ್ನು ಕಾರ್ಯರೂಪಕ್ಕೆ ತರಬೇಕು ಅಂತ ನಾನು ಸಹ ಒತ್ತಾಯ ಮಾಡ್ತಾ ಇದ್ದೇನೆ. ಅದು ಅಗತ್ಯನೂ ಇದೆ, ಮಾಡಲೇಬೇಕು ದಯವಿಟ್ಟು. ಅಧ್ಯಕ್ಷರೇ, ನಾವು ಸಹ VSL ಏನದಲ್ಲ ಅದು ಸರ್ಕಾರೇ ವಹಿಸ್ಕೋಬೇಕು ಮತ್ತು ಅದು ಪುನರ್ಚೇತನ ಮಾಡಬೇಕು, ಚಾಲು ಮಾಡಬೇಕು. ಪಾರ್ಟಿನಿಂದ ಆಗ್ರಹ ಇದೆ. ಅಧ್ಯಕ್ಷರೇ, ಇದಿಷ್ಟು ಇವತ್ತು ಕಲಾಪದಲ್ಲಿ ನಡೆದ ಪ್ರಮುಖ ವಿಚಾರಗಳು. ನಾಳೆ ಒಂದು ದಿನ ಅಧಿವೇಶನ, ನಾಡಿದ್ದು ಬಸವರಾಜ ಬೊಮ್ಮಾಯಿ ಅವರಿಂದ ಬಜೆಟ್ ಮಂಡನೆ. ಕಾಟಾಚಾರದ ಬಜೆಟ್ ಅಂತ ಕಾಂಗ್ರೆಸ್ ಆರೋಪಿಸಿದೆ. ಬಜೆಟ್ ಜಾರಿಯಾಗಲ್ಲ ಬಿಡಿ ಅಂತ ಕುಮಾರಸ್ವಾಮಿ ಹೇಳ್ತಿದ್ದು, ನಾಡಿದ್ದು ಏನಾಗುತ್ತೋ ನೋಡೋಣ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಬಿಜೆಪಿಯಿಂದ ಸ್ಪರ್ಧಿಸಬೇಕಾ ಇಲ್ಲ ನಿವೃತ್ತಿ ಆಗ್ಬೇಕಾ ಅನ್ನೋದನ್ನ ತೀರ್ಮಾನ ಮಾಡಿ ಹೇಳ್ತೀನಿ ಅಂತ ಸಚಿವ KC ನಾರಾಯಣಗೌಡ ಅಚ್ಚರಿ ಹೇಳಿಕೆಯನ್ನ ಕೊಟ್ಬಿಟ್ರು. ಚುನಾವಣೆ ಹೊಸ್ತಿಲಲ್ಲೇ ನಾರಾಯಣಗೌಡರ ಬಾಯಲ್ಲಿ ಇಂಥ ಮಾತು ಬಂದಿದ್ದೇಕೆ ಎಂಬ ಪ್ರಶ್ನೆ ಕೂಡ ಉಟ್ಕೊಂಡಿದೆ. ಅಷ್ಟಕ್ಕೆ ಸುಮ್ಮನಾಗದ ನಾರಾಯಣಗೌಡ, JDS ನಲ್ಲಿ ನನಗೆ ತುಂಬಾ ಕಾಟ ಕೊಟ್ಬಿಟ್ರು, ಅದನ್ನು ತಡೆದುಕೊಳ್ಳಲಾರದೆ ಆಚೆ ಬಂದ್ಬಿಟ್ಟೆ ಅಂತಲೂ ಕೂಡ ಹೇಳಿದ್ರು. ಹೇಳ್ತೀನಿ, ನಾನು ಬಿಜೆಪಿಯಿಂದ ಸ್ಪರ್ಧೆ ಮಾಡ್ಬೇಕಾ ಮಾಡ್ಬೇಕಾ ಅದನ್ನ ನಾನು ತೀರ್ಮಾನ ಮಾಡಿ ನಿಮ್ಗೆ ಹೇಳ್ತೀನಿ. ನಾನು ಇಲ್ಲ, ನಾನು ರಿಟೈರ್ಡ್ ಆಗ್ಬೇಕಾ, ಬಿಜೆಪಿಯಿಂದ ಕೆಲಸ ಮಾಡ್ಬೇಕಾ, ಏನ್ ಮಾಡ್ಬೇಕು ಅಂತ ಅಂತ ಸಂದರ್ಭ ಬಂದ್ರೆ ನಾನು ಹೇಳ್ತೀನಿ ಸರ್. ಖಂಡಿತ ನಿಮ್ಮ ಹತ್ರನೇ ಫಸ್ಟ್ ನಾನು ಮಾತಾಡೋದು. ಹಾವೇರಿಯಲ್ಲಿ ಪಂಚರತ್ನ ಯಾತ್ರೆ ವೇಳೆ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದಂತ ರೈತ ಮಹಿಳೆಯರ ಸಮಸ್ಯೆಯನ್ನು ಆಲಿಸಿದ್ದಾರೆ ಕುಮಾರಸ್ವಾಮಿ. ಪ್ರವಾಸದ ಮಧ್ಯೆ ಅಂತರವಳ್ಳಿ ಗ್ರಾಮದಲ್ಲಿ ಹೊರವಲಯದಲ್ಲಿ ವಾಹನ ನಿಲ್ಲಿಸಿದ್ರು. ಈ ವೇಳೆ ಜಮೀನಿನಲ್ಲಿ ಕೆಲಸ ಮಾಡ್ತಾ ಇದ್ದಂತ ರೈತ ಮಹಿಳೆಯರನ್ನ ಮಾತನಾಡಿಸಿ ಅವರ ಸಮಸ್ಯೆಯನ್ನ ಆಲಿಸಿದ್ರು. ರಾಜ್ಯದಲ್ಲಿ ವಿಧಾನಸಭೆ ಚುನಾವಣೆ ಹತ್ತಿರವಾಗ್ತಾ ಇರುವಂತೆಯೇ ಆದಾಯ ತೆರಿಗೆ ಇಲಾಖೆ ದಾಳಿಯನ್ನ ಮಾಡ್ತಾ ಇದೆ. ಬೆಂಗಳೂರಿನಲ್ಲಿ JDS ಮುಖಂಡ ಪ್ರಭಾಕರ್ ರೆಡ್ಡಿ ಅವರ ಮನೆ ಮತ್ತು ಕಚೇರಿಗಳ ಮೇಲೆ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಮೈಲಸಂದ್ರದಲ್ಲಿರುವಂತಹ ಕಚೇರಿಯಲ್ಲಿ 12 ಅಧಿಕಾರಿಗಳ ತಂಡದಿಂದ ಶೋಧ ನಡೆಸಲಾಗ್ತಾ ಇದೆ. ಪ್ರಭಾಕರ್ ರೆಡ್ಡಿ ರಿಯಲ್ ಎಸ್ಟೇಟ್ ಉದ್ಯಮಿ ಆಗಿದ್ದು, ಈ ಹಿಂದೆಯೂ ಕೂಡ ಹಲವು ಬಾರಿ ಅವರ ನಿವಾಸದ ಮೇಲೆ IT ದಾಳಿ ನಡೆದಿತ್ತು. ವಿಧಾನಸಭಾ ಚುನಾವಣೆ 2023ರಲ್ಲಿ ಪ್ರಭಾಕರ್ ರೆಡ್ಡಿ ಬೆಂಗಳೂರು ದಕ್ಷಿಣದಿಂದ ಟಿಕೆಟ್ ಆಕಾಂಕ್ಷಿಯಾಗಿದ್ರು. ಈಗ ಆಲ್ರೆಡಿ JDS ಟಿಕೆಟ್ ಅನ್ನು ಕೂಡ ಘೋಷಣೆ ಮಾಡಿದೆ ಅವರಿಗೆ. ಚುನಾವಣೆ ಸಂದರ್ಭದಲ್ಲಿ ಇಂತಹ ದಾಳಿಗಳು ಸಾಮಾನ್ಯ ಅಂತ JDS ನಾಯಕ ಮಾಜಿ CM ಕುಮಾರಸ್ವಾಮಿ ಹೇಳಿದ್ದಾರೆ. ಇದು ರಾಜ್ಯದಲ್ಲಿ ಮುಂದಿನ ಚುನಾವಣೆಯವರೆಗೆ ಈ ಒಂದು ನಿರಂತರವಾದ ಇನ್ನು IT ರೈಡ್ಗಳಾಗ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಏಕೆಂದರೆ BJP ಪಕ್ಷದ ಚುನಾವಣಾ ಸಿಸ್ಟಮ್ಮೇ ಅದು. ಯಾವ ರಾಜ್ಯದಲ್ಲಿ ಚುನಾವಣೆಗಳು ಪ್ರಾರಂಭ ಆಗುತ್ತೆ ಆ ರಾಜ್ಯದಲ್ಲಿರ್ತಕ್ಕಂಥ ವಿರೋಧ ಪಕ್ಷಗಳ ಮನೆಗಳ ಮೇಲೆ ರೈಡ್ ಮಾಡ್ತಕ್ಕಂಥದ್ದು ಇದು ನಡ್ಕೊಂಬಂದಿರತಕ್ಕಂಥದ್ದು BJP ಸರ್ಕಾರ ಬಂದಿದೆ. ನೀವು ಕರ್ನಾಟಕದಲ್ಲೇ IT ದಾಳಿಯನ್ನ ನೋಡಿದ್ರಿ. ಈಗ ದೆಹಲಿ ಮುಂಬೈನಲ್ಲಿರುವಂತಹ ಬ್ರಿಟಿಷ್ ಬ್ರಾಡ್ಕಾಸ್ಟಿಂಗ್ ಅಂದ್ರೆ BBC ಚಾನೆಲ್ ಕಚೇರಿಗಳ IT ಶೋಧ ನಡೆಸ್ತಾ ಇರುವಂತದನ್ನ ತೋರಿಸ್ತೀವಿ. IT ಮೂಲಗಳ ಪ್ರಕಾರ BBC ಬಹುಕೋಟಿ ತೆರಿಗೆ ವಂಚನೆ ಮಾಡಿದೆಯಂತೆ. IT ಶೋಧ ವಿಷಯ BJP ಕಾಂಗ್ರೆಸ್ ಕಚ್ಚಾಟಕ್ಕೂ ಕೂಡ ಕಾರಣ ಆಗಿದೆ. ತೆರಿಗೆ ವಂಚನೆ ಆರೋಪದ ಮೇಲೆ ಲಂಡನ್ ಮೂಲದ BBC ಮಾಧ್ಯಮ ಸಂಸ್ಥೆಯ ದೆಹಲಿ ಕಚೇರಿಯಲ್ಲಿ IT ಅಧಿಕಾರಿಗಳ ತಂಡ ಬುಧವಾರವೂ ಪರಿಶೀಲನೆ ಮಾಡುತ್ತಿದೆ. ಇವತ್ತು ಕೆಲ ಕಾಗದ ಪತ್ರಗಳ ಪ್ರತಿ ತಯಾರಿಸುವ ಕೆಲಸ ಮಾಡಿದೆ ಆದಾಯ ತೆರಿಗೆ ಇಲಾಖೆ ಟೀಮ್. ಈ ವೇಳೆ ಕೆಲವು ಮಹತ್ವದ ಮಾಹಿತಿಗಳು IT ಟೀಮ್ಗೆ ಸಿಕ್ಕಿದೆ. BBC ಸಂಸ್ಥೆಯಿಂದ ಬಹುಕೋಟಿ ತೆರಿಗೆ ವಂಚನೆ ಆಗಿದೆ ಅಂತ ಹೇಳಲಾಗ್ತಿದೆ. ಬ್ರಿಟನ್ ಸರ್ಕಾರಕ್ಕೂ ತೆರಿಗೆ ವಂಚಿಸಿರುವ ಮಾಹಿತಿ ಇದ್ದು 2012ರಿಂದ 106 ಕೋಟಿ ತೆರಿಗೆ ವಂಚನೆ ಆರೋಪ ಕೇಳಿಬಂದಿದೆ. ಭಾರತ ಸರ್ಕಾರಕ್ಕೂ ತೆರಿಗೆ ವಂಚಿಸಿರುವುದು ಬೆಳಕಿಗೆ ಬಂದಿದ್ದು BBC ಸಂಸ್ಥೆಯ ಎಲ್ಲಾ ಹಣಕಾಸಿನ ಲೆಕ್ಕ ಹಾಕ್ತಿದೆ IT ಟೀಮ್. ವಿದೇಶಿ ಕಚೇರಿಯಿಂದ ಬಂದಿದ್ದೆಷ್ಟು, ಹೋಗಿದ್ದೆಷ್ಟು ಹಣ, ಜಾಹೀರಾತು, ವೇತನ, ಖರ್ಚು ವೆಚ್ಚ, ಲಾಭಾಂಶ ಎಷ್ಟು, ಭಾರತ ಸರ್ಕಾರಕ್ಕೆ ಎಷ್ಟು ತೆರಿಗೆ ಕಟ್ಟಿದ್ದಾರೆ, ಬಾಕಿ ಎಷ್ಟು, ಎಲ್ಲದರ ಬಗ್ಗೆಯೂ ಪ್ರತಿ ಕಾಗದ ರೆಡಿ ಮಾಡ್ತಿದೆ IT. ನಿನ್ನೆ ಬೆಳಿಗ್ಗೆಯಿಂದಲೂ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು BBC ಚಾನೆಲ್ನಲ್ಲಿ IT ಅಧಿಕಾರಿಗಳು ಶೋಧ ಮಾಡ್ತಿದ್ದಾರೆ. ಆದರೆ ಹೊರಗೆ BJP ಕಾಂಗ್ರೆಸ್ ಕಚ್ಚಾಟಕ್ಕೆ ಕಾರಣ ಆಗಿದೆ IT ದಾಳಿ. ಮೋದಿ ಗುಜರಾತ್ ಗಲಭೆಯನ್ನ ಪ್ರಶ್ನಿಸಿದ್ದಕ್ಕೆ ಈ ದಾಳಿ ನಡೆಸಿದೆ ಅಂದಿರೋ ಕಾಂಗ್ರೆಸ್ ಮೋದಿಯವರ ಹಳೆ ಟ್ವೀಟ್ಗಳನ್ನ ಕೆಣಕಿದೆ. ಮಾಧ್ಯಮಗಳು 130 ಕೋಟಿ ಭಾರತೀಯರ ಶಕ್ತಿ ಅಂತಾರೆ. ಒಂದೇ ಒಂದು ಪತ್ರಿಕಾಗೋಷ್ಠಿ ಎದುರಿಸಿಲ್ಲ. ಮಾಧ್ಯಮದವರು ಸಂವಿಧಾನದ 4ನೇ ಅಂಗ ಅಂತಾರೆ. ಚಾನೆಲ್ಗಳನ್ನೇ ಮುಚ್ಚಿಸ್ತಾರೆ. ತಂತಿ, ಭಾಸ್ಕರ್, ನ್ಯೂಸ್ ಲಾಂಡ್ರಿ, ನ್ಯೂಸ್ ಕ್ಲಿಕ್,
ಪ್ರಿಯದಾನಿ NDTV ಮತ್ತು ಈಗ BBCನೇ ಸಾಕ್ಷಿ. ಮೊದಲು ಬಿಜೆಪಿಯವರು ಬಾಯಿಗೆ ಡೆಟಾಲ್ ಹಾಕೊಂಡು ತೊಳ್ಕೊಳ್ಳಿ ಅಂತ ಟ್ವೀಟ್ ಹಾಕಿದೆ. ಲಂಡನ್ ಮೂಲದ BBC ಸಂಸ್ಥೆಗೆ ಹಲವು ವರ್ಷಗಳಿಂದಲೂ IT ಇಲಾಖೆ ನೋಟಿಸ್ ಕೊಟ್ಟಿತ್ತಂತೆ. ಅದಕ್ಕೆ ಸಮಂಜಸ ಉತ್ತರ ಸಿಕ್ಕಿರಲಿಲ್ಲ, ಸಂಸ್ಥೆ ಸಹಕರಿಸಿರಲಿಲ್ಲ. ಹೀಗಾಗಿ ಕಚೇರಿಗಳಿಗೆ ಹೋಗಿ IT ಅಧಿಕಾರಿಗಳು ದಾಖಲೆಗಳನ್ನ ಪರಿಶೀಲಿಸುವ ಕೆಲಸ ಮಾಡ್ತಿದ್ದಾರೆ. ನೋಡೋಣ ಏನೇನು ಸತ್ಯಗಳು ಹೊರಗೆ ಬರುತ್ತೆ ಅಂತ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. NIA ಅಧಿಕಾರಿಗಳ ಕಾರ್ಯಾಚರಣೆ ಮತ್ತೆ ಮುಂದುವರೆದಿದೆ. 3 ರಾಜ್ಯಗಳಲ್ಲಿ ಬೆಳ್ಳಂಬೆಳಗ್ಗೆ ದಾಳಿಯನ್ನು ಮಾಡಿದ್ದು ಕೆಲವರನ್ನ ವಶಕ್ಕೆ ಕೂಡ ಪಡೆದಿದ್ದಾರೆ. ಕರ್ನಾಟಕ, ತಮಿಳುನಾಡು ಮತ್ತು ಕೇರಳದಲ್ಲಿ ದಾಳಿಯನ್ನು ನಡೆಸಿ ಪರಿಶೀಲನೆ ಮಾಡಿದ್ದಾರೆ. ಅದಕ್ಕೆ ಪ್ರಮುಖ ಕಾರಣ ಕೊಯಮತ್ತೂರು ಕಾರ್ ಬ್ಲಾಸ್ಟ್ ಕೇಸ್. ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಮಂಗಳೂರು ಕುಕ್ಕರ್ ಬ್ಲಾಸ್ಟ್, ಕೊಯಂಬತ್ತೂರು ಕಾರ್ ಬ್ಲಾಸ್ಟ್. ಭಯೋತ್ಪಾದನೆ ಬೆನ್ನತ್ತಿ 3 ರಾಜ್ಯಗಳಲ್ಲಿ 32 ಕಡೆ NIA ಮೆಗಾ ರೇಡ್. ಕೊಯಂಬತ್ತೂರು ಮತ್ತು ಮಂಗಳೂರು ಬಾಂಬ್ ಬ್ಲಾಸ್ಟ್ ಸಂಬಂಧ 3 ರಾಜ್ಯದ 32 ಕಡೆಗಳಲ್ಲಿ NIA ದಾಳಿ ನಡೆಸಿದೆ. ಕರ್ನಾಟಕ, ಕೇರಳ ಮತ್ತು ತಮಿಳುನಾಡಿನಲ್ಲಿ ಏಕಕಾಲಕ್ಕೆ ದಾಳಿ ನಡೆಸಿ ತಲಾಶ್ ನಡೆಸಿದ್ದಾರೆ. ಯಾವ್ಯಾವ ರಾಜ್ಯಗಳಲ್ಲಿ ಎಷ್ಟು ಕಡೆ NIA ದಾಳಿ? ಕರ್ನಾಟಕದಲ್ಲಿ ಪ್ರಮುಖವಾಗಿ ಮೈಸೂರಿನಲ್ಲಿ NIA ದಾಳಿ ನಡೆಸಿ ಪರಿಶೀಲಿಸಿದೆ. ಕೊಯಮತ್ತೂರಿನಲ್ಲಿ 14 ಕಡೆ, ತಿರುಚಿಯಲ್ಲಿ 1 ಕಡೆ, ನೀಲಗಿರಿಸ್ನಲ್ಲಿ 2 ಕಡೆ, ತಿರುನಲ್ವೇಲಿಯಲ್ಲಿ 3 ಕಡೆ, ಟೂಟಿಕಾರಿನಲ್ಲಿ 1 ಕಡೆ, ಚೆನ್ನೈನಲ್ಲಿ 3 ಕಡೆ, ತಿರುವಣ್ಣಾಮಲೈನಲ್ಲಿ 2 ಕಡೆ, ದಿಂಡಿಗಲ್ನಲ್ಲಿ 1 ಕಡೆ, ಕೃಷ್ಣಗಿರಿ 1 ಕಡೆ, ಕನ್ಯಾಕುಮಾರಿ ಹಾಗೂ ಕೇರಳದ ಎರ್ನಾಕುಲಂನಲ್ಲಿ 1 ಕಡೆ NIA ಜಾಲಾಡಿದೆ. ಇಬ್ಬರ ಬಂಧನ, ಡಿಜಿಟಲ್ ವಸ್ತುಗಳು ಸೀಜ್. ಮಂಗಳೂರು ಕುಕ್ಕರ್ ಬ್ಲಾಸ್ಟ್ ಸಂಬಂಧ ತಿರುಪೂರ್, ಕೊಯಂಬತ್ತೂರು, ಕೇರಳದ ಎರ್ನಾಕುಲಂ, ಮೈಸೂರಿನಲ್ಲಿ ದಾಳಿ ನಡೆಸಿದ್ದು ಇಬ್ಬರನ್ನ NIA ಬಂಧಿಸಿದೆ. ಉಗ್ರ ಕೃತ್ಯಕ್ಕೆ ಸಜ್ಜಾಗ್ತಿದ್ದವರು, ತರಬೇತಿ ಕೊಡ್ತಿದ್ದವರಿಂದ 4 ಲಕ್ಷ ನಗದು, ಡಿಜಿಟಲ್ ವಸ್ತುಗಳು ಸಿಕ್ಕಿದ್ದು ವಶಪಡಿಸಿಕೊಳ್ಳಲಾಗಿದೆ. Today morning, early morning at 5 o'clock, NIA officials came and they had the search warrant to search my house, and they started searching my home. Everything they came inside and they seized everything, and then they started search everything. So they found nothing. This is what they found. After that, they asked some questions about my ideologies, what are doing, so what is your principles and all everything. I clearly told I am not under any Jamaat, so I am an individual person. Islam is teaching what Prophet is saying, what Quran is saying. This is what my religion is telling to me. ಕುಕ್ಕರ್ ಬ್ಲಾಸ್ಟ್ ಶಾರಿಕ್ಗೆ ಚರ್ಮ ಬದಲಾವಣೆ. ಮಂಗಳೂರು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಕೇಸ್ ರೂವಾರಿ ಶಾರಿಕ್ ಗುಣಮುಖನಾಗ್ತಿದ್ದ. ಆದ್ರೆ ಮತ್ತೆ ಸೋಂಕು ಹೆಚ್ಚಾಗಿದ್ದು ಶಾರಿಕ್ಗೆ ಸುಟ್ಟ ಗಾಯಗಳಾದ ಚರ್ಮದಲ್ಲಿ ಇನ್ಫೆಕ್ಷನ್ ಹೆಚ್ಚಾಗಿದೆ. ಹೀಗಾಗಿ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಸ್ಕಿನ್ ಗ್ರಾಫ್ಟಿಂಗ್ ಅಂದ್ರೆ ಹೊಸ ಚರ್ಮವನ್ನ ಹಾಕಿ ಚಿಕಿತ್ಸೆ ಕೊಡ್ತಿದ್ದಾರೆ. ಹಾಗೆ ಯಾಸಿನ್ ಮಾಜ್ನನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಲು NIA ಮುಂದಾಗಿದೆ. ಸದ್ಯ ತಮಿಳುನಾಡಿನಲ್ಲಿ ಕಾರ್ಯಾಚರಣೆ ಮುಂದುವರೆದಿದ್ದು ಕೆಲವರನ್ನ ವಶಕ್ಕೆ ಪಡೆಯುವ ಸಾಧ್ಯತೆ ಇದೆ. ಗಂಗಾಧರ್ ವಾಗಟ, ಕ್ರೈಮ್ ಬ್ಯೂರೋ, ನ್ಯೂಸ್ 18. ವಕ್ಫ್ ಬೋರ್ಡ್ ಅಧ್ಯಕ್ಷ ಶಫಿ ಸಹದಿ ಹಾಗೂ KGF ಬಾಬು ವಿರುದ್ಧ ಸಾಮಾಜಿಕ ಕಾರ್ಯಕರ್ತ ಆಲಂ ಪಾಷಾ ದೂರನ್ನು ನೀಡಿದ್ದಾರೆ. ಬೆಂಗಳೂರಿನ ಶಾಂತಿನಗರದ ಡಬಲ್ ರೋಡ್ ಬಳಿ ದರ್ಗಾ ನಿರ್ಮಾಣಕ್ಕೆ ಇದ್ದಂತ ಸಾವಿರಾರು ಕೋಟಿ ಮೌಲ್ಯದ ಜಾಗವನ್ನು ಕಬಳಿಸಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. KGF ಬಾಬು ಕಡೆಯಿಂದ ಹಣ ಪಡೆದು ಶಫಿ ಸಹದಿ ಭೂಮಿ ಬಿಟ್ಟು ಕೊಟ್ಟಿದ್ದಾರೆ. ಅಲ್ಲಿ KGF ಬಾಬು 350 ಕೋಟಿ ಮೌಲ್ಯದ ಮನೆಯನ್ನ ಕಟ್ಟಲಿಕ್ಕೆ ಮುಂದಾಗಿದ್ದಾರೆ. ಬಗ್ಗೆ ವಿಲ್ಸನ್ ಗಾರ್ಡನ್ ಠಾಣೆಯಲ್ಲಿ ದೂರು ನೀಡಿದ್ದೇನೆ, ತನಿಖೆ ಮಾಡಿ ಇಬ್ಬರನ್ನ ಬಂಧಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಅವರಿಗೆ KGF ಬಾಬು ಆ ರಿನಿವೇಷನ್ ಮಾಡಿ ಕೊಡ್ತೀನಿ ಅಂತ ಹೇಳುವಾಗ ನಾವು ಹೇಳಿದ್ದು ಒಳ್ಳೆಯ ಶ್ಲಾಘನೀಯ, ಇದು ನಿಮ್ಮದು, ಆದರೂ ನೀವು ಯಾವುದೇ ಅತಿಕ್ರಮ ಮಾಡುವಂತಿಲ್ಲ, ಅದೇ ರೀತಿಯಲ್ಲಿ ಕಾನೂನು ಬಾಹಿರವಾಗಿ ಏನೂ ಮಾಡುವಂಗಿಲ್ಲ. ಇದು ಯಾಕೆ ಆಲಂ ಪಾಷಾ ಮಾಡಿದ್ದಾರೆ ಅಂತ ಹೇಳಿದರೆ, ಈ ವ್ಯಕ್ತಿ ಸರ್ಕಾರಕ್ಕೆ ಲೆಟ್ರ್ ಬರೀತಾರೆ, ವಕ್ಫ್ ಬೋರ್ಡನ್ನು ನೀವು ಸೂಪರ್ಸೀಡ್ ಮಾಡಿ ಅಂತ. ಸರ್ಕಾರದ ಕಾರ್ಯದರ್ಶಿಗೆ ಇವರು ನಿರಂತರವಾಗಿ ಅಲ್ಲಿ ಲೆಟ್ರ್ ಕೊಡ್ತಾರೆ. ಕಾರ್ಯದರ್ಶಿಯವರು ನಮಗೆ ಲೆಟ್ರ್ ಬರೀತಾರೆ, ಸೂಪರ್ಸೀಡ್ ಯಾಕೆ ಮಾಡಬಾರ್ದು ಅಂತೇಳಿ. ಆವಾಗ ಸರ್ಕಾರದ ಗಮನಕ್ಕೆ ಬಂತು. ಅವರಿಗೆ KGF ಬಾಬು
ವಕ್ಫ್ ಬೋರ್ಡ್ ಜಾಗ ಕಬಳಿಕೆ ಆರೋಪಕ್ಕೆ ಕೆಜಿಎಫ್ ಬಾಬು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದು, ನಾನು 3,000 ಮನೆ ಬಡವರಿಗೆ ಕಟ್ಟಿಕೊಡ್ಲಿಕ್ಕೆ ಮುಂದಾಗಿದ್ದೇನೆ. ಅಲ್ಲಿ ಮನೆ ಖಾಲಿ ಮಾಡಿ ನನಗೆ ಜಾಗ ನೀಡ್ತಾ ಇದ್ದಾರೆ. ಆಲಂ ಪಾಷಾ ತರಲೆ ಕೆಲಸ ಮಾಡ್ತಾ ಇದ್ದಾರೆ. ನನಗೆ ಚಿಕ್ಕಪೇಟೆ ಕ್ಷೇತ್ರದಲ್ಲಿ ಎಲ್ಲೆಲ್ಲಿ ಖಾಲಿ ಜಾಗ ಇದೆ ಅಲ್ಲೆಲ್ಲ ಮನೆ ಕಟ್ಟಿಸಿ ಕೊಡ್ತೇನೆ. ನಾನು ಆ ಜಾಗ ತೆರವು ಮಾಡಿಸಿಲ್ಲ, ಸ್ಥಳೀಯರೇ ಡೆಮಾಲಿಷ್ ಮಾಡಿಸಿದ್ದಾರೆ. ಆಲಂ ಪಾಷಾ ಸತ್ರೆ ನಮ್ಮ ಸ್ಮಶಾನದಲ್ಲೂ ಜಾಗ ಕೊಡಲ್ಲ ಅಂತ ಕೆಜಿಎಫ್ ಬಾಬು ಆಕ್ರೋಶವನ್ನು ಹೊರಹಾಕಿದ್ದಾರೆ. ನಾನು ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ, ಅದನ್ನು ನೋಡಿ ಒಂದು ಸರ್ಕಾರ ಮಾಡಿಲ್ಲ ಅಂಥ ಕೆಲಸ KGF ಬಾಬು ಮಾಡ್ತಾ ಇದ್ದಾನಂದರೆ ಅದಕ್ಕೆ ನೋಡಿ ಖುಷಿ ಪಡಬೇಕು. ಅದು ಖುಷಿ ಪಡೋ ಜಾಗದಲ್ಲಿ ಆರೋಪ ಮಾಡಿ ನನಗೆ ಅದು ಹಿಂಗಾಯಿತು ಇದು ಹಿಂಗಾಯಿತು ಅಂತ ಹೇಳಿದ್ರೆ ಇಲ್ಲಿ ಬಡವನಾಗೇ ಇರಬೇಕಾ? ಬಡವನಾಗೇ ಸಾಯ್ಬೇಕಾ? ಅವನಿಗೂ ಅಧಿಕಾರ ಇಲ್ವಾ ಬದುಕಕ್ಕೆ? ಯಾಕೆ ಈ ಥರ ಮಾಡ್ತಾರೆ? ಇಂಥ ಫ್ರಾಡ್ ಆಲಂ ಪಾಷಾ ಅವನಿದಾನಲ್ಲ, ಅಂಥ ಫ್ರಾಡ್ಗಳಿಗೆ ಒಳ್ಳೆ ಬುದ್ಧಿ ಅವನಿಗೆ ನಮ್ಮ ಮಶಾನದಲ್ಲಿನೂ ಇವತ್ತು ಇದೇ ಬಡ ಮಕಾನಲ್ಲಿ ಇವನ್ ಸತ್ರೆ ಅಲ್ಲಿ ಮಶಾನದಲ್ಲಿ. ಶ್ರದ್ಧಾ ವಾಕರ್ ಕೊಲೆ ಬೆನ್ನಲ್ಲೇ ಮತ್ತೊಮ್ಮೆ ದೆಹಲಿ ಬೆಚ್ಚಿ ಬಿದ್ದಿದೆ. ಶ್ರದ್ಧಾ ಕೊಲೆ ರೀತಿಯಲ್ಲೇ ಯುವತಿಯೊಬ್ಬಳ ಕೊಲೆ ಮಾಡಿದ್ದಾನೆ ಆಕೆ ಲವರ್. ಮೃತದೇಹವನ್ನ ಪೀಸ್ ಮಾಡಿ ಫ್ರಿಡ್ಜ್ನಲ್ಲಿಟ್ಟು ಪರಾರಿಯಾಗಿದ್ದ. ಏನಿದು ಈ ಲವ್ ಕೇಸ್ ನೋಡೋಣ. ನೆನಪಿದೆಯಾ ದಿಲ್ಲಿ ಶ್ರದ್ಧಾ ವಾಲ್ಕರ್ ಮರ್ಡರ್ ಕೇಸ್? ಕಳೆದ ವರ್ಷ ನವೆಂಬರ್ನಲ್ಲಿ ಪ್ರಿಯತಮೆ ಶ್ರದ್ಧಾ ವಾಲ್ಕರ್ನನ್ನು ಕೊಂದು 35 ತುಂಡುಗಳನ್ನಾಗಿ ಕತ್ತರಿಸಿದ್ದ ಪಾಗಲ್ ಪ್ರೇಮಿ ಅಫ್ತಾಬ್ ಪ್ರತಿದಿನ ದೇಹದ ಒಂದೊಂದೇ ತುಂಡನ್ನು ಕಾಡಿನಲ್ಲಿ ಬಿಸಾಕಿ ಬರ್ತಿದ್ದ. ಈ ಪ್ರಕರಣವು ಹೆಚ್ಚು ಕಮ್ಮಿ ಅದೇ ರೀತಿಯದ್ದು. ಇಲ್ಲಿ ಕೊಲೆಯಾಗಿ ಫ್ರಿಡ್ಜ್ ಸೇರಿದವಳ ಹೆಸರು ನಿಕ್ಕಿ ಯಾದವ್. ಫ್ರಿಡ್ಜ್ನಲ್ಲಿ ಪ್ರಿಯತಮೆ ದೇಹ. ಪ್ರೇಮಿಗಳ ದಿನದಂದೇ ಹೊರಬಿತ್ತು ಲವ್, ಕೊಲೆ, ಫ್ರಿಡ್ಜ್. ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್ ಕೊಲೆಯಲ್ಲಿ ಅಂತ್ಯ. 22 ವಯಸ್ಸಿನ ಪ್ರಿಯತಮೆ ನಿಕ್ಕಿ ಯಾದವ್ ಪೀಸ್. ದಿಲ್ಲಿಯ ಡಾಬಾದ ಫ್ರಿಡ್ಜ್ನಲ್ಲಿ ಪ್ರಿಯತಮೆ ದೇಹ ಪತ್ತೆ. 26 ವಯಸ್ಸಿನ ಡಾಬಾ ಮಾಲೀಕ ಸಾಹಿಲ್ ಕೊಲೆ ಆರೋಪಿ. ಡಾಬಾದ ಮಾಲೀಕ ಸಾಹಿಲ್ ಗಹಲೋತ್ ಮತ್ತು ನಿಕ್ಕಿ ಯಾದವ್ ನಡುವೆ ಸಂಬಂಧವಿತ್ತು. ಸಾಹಿಲ್ ಮತ್ತೊಬ್ಬ ಮಹಿಳೆಯನ್ನು ಮದುವೆಯಾಗುವ ತಯಾರಿ ನಡೆಸಿದ್ದ ಎನ್ನಲಾಗ್ತಿದೆ. ಈ ವಿಷಯ ತಿಳಿತಾ ಇದ್ದಂತೆ ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್ನಲ್ಲಿದ್ದ ನಿಕ್ಕಿ ಯಾದವ್ ತನ್ನನ್ನೇ ಮದುವೆಯಾಗುವಂತೆ ಸಾಹಿಲ್ ಬಳಿ ಪಟ್ಟು ಹಿಡಿದಿದ್ಲು. ಹಠ ಹಿಡಿದಿದ್ದ ನಿಕ್ಕಿ ಯಾದವ್ ದೇಹ ಲವರ್ಸ್ ಡೇ ದಿನವೇ ಪೀಸ್ ಆಗಿ ಇದೇ ಡಾಬಾದ ಫ್ರಿಡ್ಜ್ನಲ್ಲಿ ಪತ್ತೆಯಾಗಿದೆ. ಫೆಬ್ರವರಿ 10ರಂದೇ ಸಾಹಿಲ್ ಗಹಲೋತ್ ಮದುವೆ ನಿಶ್ಚಯವಾಗಿತ್ತು. ಅಂದೇ ನಿಕ್ಕಿಯನ್ನು ಕೊಂದು ಡಾಬಾದ ಫ್ರಿಡ್ಜ್ನಲ್ಲಿ ದೇಹವನ್ನ ಇಟ್ಟಿದ್ದ ಇದೇ ಸಾಹಿಲ್. ನಿನ್ನೆ ಪ್ರಕರಣ ಬಯಲಿಗೆ ಬಂದಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ವಿಶ್ವ ಕ್ರಿಕೆಟ್ಗೆ ಭಾರತವೇ ದಿಗ್ಗಜ. ಟೆಸ್ಟ್, ಏಕದಿನ ಹಾಗೆ T20 ಫಾರ್ಮ್ಯಾಟ್ಗಳಲ್ಲೂ ಕೂಡ ಟೀಂ ಇಂಡಿಯಾವೇ ಈಗ ನಂಬರ್ 1 ಸ್ಥಾನ. 3 ಫಾರ್ಮ್ಯಾಟ್ಗಳ ಅಗ್ರಸ್ಥಾನಕ್ಕೇರಿಸಿದ ವಿಶ್ವದ ಮೊದಲ ಕ್ಯಾಪ್ಟನ್ ಆಗಿದ್ದಾರೆ ರೋಹಿತ್ ಶರ್ಮಾ. ಈಗೊಂದು ಸುದ್ದಿ ಎಲ್ಲಾ ಕಡೆ ಹಬ್ಬಿತ್ತು, ವಿಶ್ವದಾದ್ಯಂತ ಚರ್ಚೆ ಆಗಿತ್ತು. ಆದರೆ ಇದು ICC ಮಾಡಿದಂತ ಎಡವಟ್ಟು ಅನ್ನುವಂಥದ್ದು ಸಾಬೀತಾಗಿದೆ. ಟೆಸ್ಟ್ ರ್ಯಾಂಕಿಂಗ್ ನಲ್ಲಿ ನಂಬರ್ 1 ಸ್ಥಾನ ಇರಬೇಕಾಗಿದ್ದು ಆಸ್ಟ್ರೇಲಿಯಾ. ಆದರೆ ಆಸ್ಟ್ರೇಲಿಯಾ ಬದಲು ಟೀಂ ಇಂಡಿಯಾ ಅಂತ ಪ್ರಕಟಿಸುವ ಮೂಲಕ ಎಡವಟ್ಟನ್ನ ಮಾಡಿತ್ತು. ಇದೀಗ ಮಾಡಿದಂತ ತಪ್ಪನ್ನ ಸರಿಪಡಿಸಿಕೊಂಡಿದೆ ICC. ಈ ರೀತಿ ಮಾಡ್ತಾ ಇರುವಂಥದ್ದು ಇದು 2ನೇ ಸಲ. ನಾಡಿದ್ದು ಶುಕ್ರವಾರದಿಂದ ದೆಹಲಿಯಲ್ಲಿ 2ನೇ ಟೆಸ್ಟ್ ಆರಂಭವಾಗಲಿದೆ. ಹಾಗೆ ಇನ್ನೂ 2 ಟೆಸ್ಟ್ ಪಂದ್ಯಗಳಿದ್ದಾವೆ. ಎಲ್ಲವನ್ನೂ ಕೂಡ ಗೆದ್ದು 4-0 ಸರಣಿ ಗೆದ್ರೆ ಮಾತ್ರ ಟೀಂ ಇಂಡಿಯಾ ರ್ಯಾಂಕಿಂಗ್ನ ಅಗ್ರಸ್ಥಾನಕ್ಕೇರುತ್ತೆ. ಹಾಗೆ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ನ ಫೈನಲ್ನ ಹಾದಿ ಸುಗಮ ಆಗುತ್ತೆ. ಇತರ ಸುದ್ದಿಗಳನ್ನು ನೋಡೋಣ ಎಕ್ಸ್ಪ್ರೆಸ್ ನ್ಯೂಸ್ನಲ್ಲಿ. ಬೆಳಗಾವಿಯಲ್ಲಿ ಕರ್ನಾಟಕ ಜಲಮಂಡಳಿ ಗುತ್ತಿಗೆ ನೌಕರರ ಮೇಲೆ ಪೊಲೀಸರ ಲಾಠಿ ಚಾರ್ಜ್. ಸವದತ್ತಿ ಪಟ್ಟಣದಲ್ಲಿ 7 ತಿಂಗಳಿಂದ ಸಂಬಳ ನೀಡದೆ ನೌಕರರನ್ನ ವಜಾ ಮಾಡಿದ್ದಾರೆ ಅಂತ ಪ್ರತಿಭಟಿಸ್ತಾ ಇದ್ದಂತ ನೌಕರರು. ಪೊಲೀಸರಿಂದ ದೌರ್ಜನ್ಯ ಅಂತ ಆಕ್ರೋಶ. ಏರೋ ಇಂಡಿಯಾ 2023ರ 3ನೇ ದಿನದ ವೈಮಾನಿಕ ಪ್ರದರ್ಶನದಲ್ಲಿ ವಿದೇಶಿ ಯುದ್ಧ ವಿಮಾನಗಳ ಘರ್ಜನೆ. ಆಗಸದಲ್ಲಿ ಯುದ್ಧ ವಿಮಾನಗಳ ಕಸರತ್ತು, ವಿದೇಶಿ ಪೈಲಟ್ಗಳ ಕರಾಮತ್ತಿಗೆ ಮಂತ್ರ ಮುಗ್ಧರಾದ ಜನ. ನಟ ಸುನಿಲ್ ಶೆಟ್ಟಿ, ಸಂಸದ ತೇಜಸ್ವಿ ಸೂರ್ಯ ಭಾಗಿ.
ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ಗ್ರಾಮೀಣ ಠಾಣೆ ಅತ್ಯುತ್ತಮ ಪೊಲೀಸ್ ಠಾಣೆ. ಕೇಂದ್ರ ಗೃಹ ಇಲಾಖೆ ನೀಡುವ 2022ನೇ ಸಾಲಿನ ಕರ್ನಾಟಕ ಅತ್ಯುತ್ತಮ ಪೊಲೀಸ್ ಠಾಣೆ ಪ್ರಶಸ್ತಿ. ಸ್ವಚ್ಛತೆ, ಕುಡಿಯುವ ನೀರು, ವ್ಯವಸ್ಥೆ, ಜನಪರ ಕೆಲಸ ಆಧರಿಸಿ ಪುರಸ್ಕಾರ. ವಿಜಯಪುರದ ಭೀಮಾ ತೀರದಲ್ಲಿ ಎಡಿಜಿಪಿ ಅಲೋಕ್ ಕುಮಾರ್ ಮಿಂಚಿನ ಸಂಚಾರ. ಭೀಮಾ ತೀರದ 2 ಪ್ರಬಲ ಗ್ಯಾಂಗ್ಗಳ ನಡುವೆ ಗಲಾಟೆ ನಿಲ್ಲಿಸುವಂತೆ ಸೂಚನೆ. ಮಹದೇವ ಬೈರಗುಂಡ ಹಾಗೂ ವಿಮಲಾಬಾಯಿ ಚಡಚಣ ಕುಟುಂಬದವರನ್ನ ಕೂರಿಸಿಕೊಂಡು ಎಚ್ಚರಿಕೆ. ಹಾಸನದ ಅನುಘಟ್ಟದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಗೋಡೌನ್ಗೆ ನುಗ್ಗಿದ ಕಾಡಾನೆ. 2 ಬಾಗಿಲನ್ನ ಒಡೆದು 13 ಚೀಲ ಅಕ್ಕಿ ತಿಂದ ಗಜರಾಜ. ಸಿಸಿಟಿವಿಯಲ್ಲಿ ಆನೆ ಆರ್ಭಟ ನೋಡಿ ಜನ ತಬ್ಬಿತು. ಶಿವರಾತ್ರಿ ಆಚರಣೆಗೆ ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ಭರ್ಜರಿ ಸಿದ್ಧತೆ. ಹಬ್ಬದ ದಿನ ಭಕ್ತರಿಗೆ ವಿತರಿಸಲಿಕ್ಕೆ ಬರೋಬ್ಬರಿ 30,000 ತಂಬಿಟ್ಟು ತಯಾರಿ. 70 ಕ್ವಿಂಟಾಲ್ ಬಗೆ ಬಗೆಯ ಸಾಮಗ್ರಿಗಳ ಬಳಕೆ. ತೆಲಂಗಾಣದ ನಾಲ್ಗೊಂಡಾದಲ್ಲಿ ಭೀಕರ ರಸ್ತೆ ಅಪಘಾತ. ನರ್ಕತ್ಪಳ್ಳಿ ಬಳಿಯ ಬೈಪಾಸ್ನಲ್ಲಿ ನುಗ್ಗಿದ ಬೈಕ್ ಸವಾರನಿಗೆ ಗುದ್ದಿದ ಲಾರಿ. ಸಿಸಿಟಿವಿಯಲ್ಲಿ ಭಯಾನಕ ದೃಶ್ಯ ಸೆರೆ. ದೆಹಲಿ ಚುನಾಯಿತ ಸರ್ಕಾರದ ಮೇಲೆ ಲೆಫ್ಟಿನೆಂಟ್ ಗವರ್ನರ್ ಅಧಿಕಾರ ಚಲಾವಣೆ. ಕಾನೂನು ಮೀರಿ ಜನಪರ ಕೆಲಸಕ್ಕೆ ಅಡ್ಡಿ ಆರೋಪ. ಲೆಫ್ಟಿನೆಂಟ್ ಗವರ್ನರ್ ವಿರುದ್ಧ ಆಪ್ ಲೀಗಲ್ ಟೀಮ್ ವಕೀಲರ ಪ್ರತಿಭಟನೆ. ತ್ರಿಪುರಾದಲ್ಲಿ ನಾಳೆ ಮತದಾನ. ಭದ್ರತೆಯಲ್ಲಿ ಇವಿಎಂಗಳ ರವಾನೆ. ಸೂಕ್ಷ್ಮ ಪ್ರದೇಶಗಳಲ್ಲಿ ಬಿಗಿ ಭದ್ರತೆ. ಮೇಘಾಲಯ ಮತ್ತು ನಾಗಾಲ್ಯಾಂಡ್ನಲ್ಲಿ ಫೆಬ್ರವರಿ 27ರಂದು ಮತದಾನ. ಜಮ್ಮು ಕಾಶ್ಮೀರದ ಗುಲ್ಮರ್ಗ್ನ ಹಿಮ ಬೆಟ್ಟಗಳಲ್ಲಿ ರಾಹುಲ್ ಸುತ್ತಾಟ. ಸ್ಕೇಟಿಂಗ್ ಆಡುತ್ತಾ ಹಿಮರಾಶಿಯಲ್ಲಿ ಮೋಜು ಮಸ್ತಿ. ಪ್ರವಾಸಿಗರ ಜೊತೆಯೂ ಮಾತುಕತೆ. ಪರದಾಡಿದ ಭದ್ರತೆ.